ಸೂರ್ಯ ಭೂಮಿಗೆ ಏನೋ ಹೇಳಬೇಕಿತ್ತು ಎಂದನು. ಅವನ ಮಾತು ಕಿವಿಯ ಮೇಲೆ ಬಿದ್ದಿದ್ದೇ ತಡ. ಏನೋ ಊಹೆಯಲ್ಲಿ ಭೂಮಿಯ ಹೃದಯ ಬಡಿತ ಹೆಚ್ಚಾಗಿತ್ತು. ಮಾತುಗಳು ಗಂಟಲಿನಲ್ಲೇ ಮುಷ್ಕರ ಹೂಡಿದವು. ಅಂಗೈ ಮುಷ್ಟಿಯಲ್ಲಿ ದುಪ್ಪಟ ನಲುಗುತ್ತಿತ್ತು. ಹೇಳಿ ಎನ್ನಲು ಧ್ವನಿ ಹೊರಗೆ ಬಾರದೇ ಇದ್ದಾಗ ತಲೆಯಾಡಿಸಿದಷ್ಟೇ. ಅರಿತು ಮಾತು ಮುಂದುವರೆಸಿದ್ದನು ಸೂರ್ಯ. ಭೂಮಿ, ನನಗೆ ಅಮ್ಮನೇ ಪ್ರಪಂಚ. ಅವರನ್ನು ಬಿಟ್ಟರೆ ನನಗೆ ಪ್ರಪಂಚವೇ ತಿಳಿದಿರಲಿಲ್ಲ. ಅಮ್ಮ ದೂರವಾದ ನಂತರ ಅವರು ನೆನಪಿನಲ್ಲಿ ಅವರ ಕಲಿಸಿಕೊಟ್ಟ ಆದರ್ಶದಲ್ಲೇ ಗುರುಗಳ ನೆರವಿನಲ್ಲಿ ಬೆಳೆದೆ. ಆಗಿನಿಂದ ಈಗಿನ ತನಕ ಅಮ್ಮನ ಥರ ಗುಣ ಇರುವವರು ಮತ್ಯಾರೂ ಇರಲು ಸಾಧ್ಯವೇ ಇಲ್ಲ ಅಂದುಕೊಂಡೇ ಜೀವಿಸಿದ್ದು ನಾನು. ನಿನ್ನ ನೋಡಿದಾಗ ನನ್ನ ನಂಬಿಕೆ ಸುಳ್ಳಾಗಿತ್ತು. ನನ್ನ ಅಮ್ಮನ ಗುಣಗಳನ್ನು ನಾನು ನಿನ್ನಲ್ಲಿ ಕಂಡೆ. ಇಲ್ಲಿಯ ತನಕ ಪ್ರೀತಿ ಸಂಗಾತಿ ಎಂದು ಯೋಚಿಸಿದವನೇ ಅಲ್ಲ ನಾನು. ಲಲಿತಮ್ಮನ ಆಸಿನಿ ಅದೆಷ್ಟು ಬಾರಿ ನನ್ನ ಮದುವೆ ಅದು ಇದು ಅಂತ ಮಾತನಾಡಿದ್ದಾರೆ. ಬಟ್ ನನಗೆ ಅದರತ್ತ ಇಂಟ್ರೆಸ್ಟ್ ಇರಲಿಲ್ಲ. ಇಂಟ್ರೆಸ್ಟ್ ಎನ್ನುವುದಕ್ಕಿಂತ ನನಗೆ ಅದರ ಬಗ್ಗೆ ಯೋಚನೆಯೇ ಇರಲಿಲ್ಲ. ಅಮ್ಮ ನನ್ನಿಂದ ದೂರ ಆದರೂ ಅವರು ಯಾವಾಗಲೂ ನನ್ನ ಜೊತೆಯಲ್ಲಿ ಇರುತ್ತಾರೆ. ಅಮ್ಮನ ನೆನಪಿನ ಜೊತೆ ನಾನು, ನನ್ನ ಕಂಪನಿ, ಸರ್ ಕುಟುಂಬ ಇಷ್ಟೇ ಸಾಕು ಎಂದುಕೊಂಡಿದ್ದೆ. ಯಾವುದು ಪುಸ್ತಕದಲ್ಲಿ ಓದಿದ ನೆನಪು. ಸರಿಯಾದ ಸಂಗಾತಿ ಸಿಕ್ಕಾಗ ಪ್ರೀತಿಯ ಮೇಲೆ ನಂಬಿಕೆ ತಾನಾಗೆ ಬರುತ್ತೆ ಅಂತ. ಅದು ನಿಜ ಅಂತ ಈಗ ಗೊತ್ತಾಯಿತು ನನಗೆ. ಆ ದಿನ ಅಮ್ಮನ ಫೋಟೋ ಎದುರು ದೀಪ ಬೆಳಗಿಸುತ್ತಿದ್ದ ನಿನ್ನ ನೋಡಿದಾಗ ನನಗೆ ಅರಿವಾಯಿತು ನನ್ನ ಸಂಗಾತಿ ನೀನೆಂದು. ಕವಿತೆ ಹೇಳಿ ದೊಡ್ಡದಾಗಿ ಅಲಂಕಾರ ಮಾಡಿ ವಿಶೇಷವಾಗಿ ಪ್ರೇಮ ನಿವೇದನೆ ಮಾಡೋಕೆ ಬರಲ್ಲ ನನಗೆ. ಪ್ರೀತಿ ನಿಂತಿರುವುದು ನಂಬಿಕೆ ಮೇಲೆ, ಯಾವುದೇ ಆಡಂಬರದ ಮೇಲಲ್ಲ. ಪ್ರಪಂಚದಲ್ಲಿ ನನಗಿಂತ ಹೆಚ್ಚಾಗಿ ಯಾರೂ ನಿನ್ನ ಪ್ರೀತಿಸಲ್ಲ ಅಂತ ಸುಳ್ಳು ನಾ ಹೇಳಲಾರೆ. ನಿನ್ನ ಪ್ರೀತಿಸುವ ವಿಷಯದಲ್ಲಿ ನಿನ್ನ ತಂದೆ ಎಂದಿಗೂ ಒಂದು ಕೈ ಜಾಸ್ತಿ. ನಿನ್ನ ತಂದೆಯಷ್ಟು ಪ್ರೀತಿ ಮಾಡ್ತೀನಿ, ಹೃದಯದಲ್ಲಿಟ್ಟು ಕಾಪಾಡ್ತೀನಿ. ನಿನಗೆ ಕಷ್ಟಗಳೇ ಬರದೇ ರೀತಿ ನೋಡಿಕೊಳ್ತೀನೋ ಇಲ್ವೋ ಗೊತ್ತಿಲ್ಲ. ಕಷ್ಟ ಎಂದಾಗ ನಿನಗೆ ಬೆಂಬಲವಾಗಿ ನಾನಿರ್ತೀನಿ. ನನ್ನ ಅಮ್ಮನ ಗುಣಗಳನ್ನು ಹೊಂದಿರುವ ನೀನು ನನ್ನ ಬಾಳ ಸಂಗಾತಿ ಆಗಬೇಕು ಅಂತಹ ಬಯಸ್ತೀನಿ. ಭೂಮಿ, ನನ್ನ ಮದುವೆ ಆಗ್ತೀಯಾ? ಸೂರ್ಯ ಮಾತು ಮುಗಿಸಿದಾಗ ಭೂಮಿಯ ಹೃದಯ ಬಡಿತ ಅವಳಿಗೆ ಕೇಳುವಷ್ಟು ಹೆಚ್ಚಾಗಿತ್ತು. ಅವನು ಏನು ಹೇಳಬೇಕಿತ್ತು ಎಂದಾಗಲೇ ಈ ಊಹೆ ಮಾಡಿದ್ದರೂ ಇಷ್ಟು ನೇರವಾಗಿ ಮಾತನಾಡುತ್ತಾನೆ ಎಂದುಕೊಂಡಿರಲಿಲ್ಲ ಅವಳು. ಮಾತು ಮರೆತವನಂತೆ ಮೌನವಾಗಿ ಕುಳಿತಿದ್ದ ಭೂಮಿಯನ್ನು ನೋಡಿ, ಭೂಮಿ, ನಾನು ನನ್ನ ಭಾವನೆಗಳನ್ನು ಹೇಳಿದ್ದೀನಿ. ನಿನ್ನ ನಿರ್ಧಾರ ಏನೇ ಆಗಿರಲಿ ನಾನು ಗೌರವಿಸುತ್ತೇನೆ. ಟೇಕ್ ಯುವರ್ ಓನ್ ಟೈಮ್, ನಿಧಾನಕ್ಕೆ ತಿಳಿಸು ಎಂದು ಹೇಳಿ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ನಿನ್ನ ಪ್ರೀತಿಯ ನಿರೀಕ್ಷೆಯಲ್ಲಿ ಇರುತ್ತೇನೆ ಎಂದು ಕೈಬಿಟ್ಟನು. ಭೂಮಿ ಮೌನವಾಗಿ ಮುಂದೆ ನೋಡುತ್ತಾ ಕುಳಿತು ಬಿಟ್ಟಳು. ನಸುನಕ್ಕ ಸೂರ್ಯ ಕಾರ್ ಸ್ಟಾರ್ಟ್ ಮಾಡಿದನು. ಮನೆ ತಲುಪುವ ತನಕ ಇಬ್ಬರ ಮಧ್ಯೆ ಹಿತವಾದ ಮೌನ ರಾಜ್ಯವಾಳಿತು. ಒಳಗಡೆ ಬನ್ನಿ. ಮನೆ ಮುಂದೆ ಇಳಿದ ಭೂಮಿ ಮೆಲ್ಲಗೆ ಕರೆದಳು. ಮತ್ತೆ ಬರ್ತೀನಿ, ಬಾಯ್, ಗುಡ್ ನೈಟ್ ನಿಲ್ಲದೆ ಹೋಗಿಬಿಟ್ಟನು. ಅವನು ಹೋದ ದಾರಿಯನ್ನು ನೋಡಿ ಒಳಗೋದ ಹುಡುಗಿಗೆ ಒಂದೇ ಸಮನೆ ಮಾತನಾಡುತ್ತಿದ್ದ ಅಜ್ಜಿಯ ಮಾತಿನತ್ತ ಗಮನವೇ ಇರಲಿಲ್ಲ. ಚಿಂಟು, ಮೈ ದೊಡವಿ ಕರೆದಾಗ ಎಚ್ಚೆತ್ತಳು. ಎಲ್ಲಿ ಕಳೆದು ಹೋಗಿದ್ದೆ? ಹೇಗೆ ಬಂದೆ ಸ್ಕೂಟಿಯಲ್ಲಿ ಅಂತ ಶಾರದಮ್ಮ ಪ್ರಶ್ನಿಸಿದರು. ಬಾಸ್ ಡ್ರಾಪ್ ಮಾಡಿದ್ರು, ಶಾರು ಹೇಳಿದಳು. ಸೂರ್ಯ ಬಂದಿದ್ನ? ಒಳಗಡೆ ಕರೆಯಬೇಕಿತ್ತು, ವೆಂಕಟೇಶ್ ನುಡಿದರು. ಮತ್ತೆ ಬರ್ತೀನಿ ಅಂತ ಹೇಳಿ ಹೋದರು ಅಪ್ಪ ಹೇಳುತ್ತಾ ಕೋಣೆ ಸೇರಿಬಿಟ್ಟಳು ಹುಡುಗಿ. ರಾತ್ರಿ ಅವಳ ಯೋಚನೆಯಲ್ಲಿ ಸೂರ್ಯನೇ ತುಂಬಿ ಹೋಗಿದ್ದನು. ದೃಷ್ಟಿ ಛೇಡಿಸಿದಾಗ, ಹುಟ್ಟು ಹಬ್ಬದ ದಿನ ಬಳೆ ಕೊಟ್ಟಾಗ, ಆಶ್ರಮದಲ್ಲಿ ಕೈ ಹಿಡಿದು ಹೊಗಳಿದಾಗ, ಆಗಾಗ ಅವನ ನೋಟ ಕಂಡಾಗ ಸರ್ ನನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರಾ ಎನ್ನುವ ಪ್ರಶ್ನೆ ಕಾಡುತ್ತಿತ್ತು. ಹಾಗೆಲ್ಲ ಹಾಗೆ ನಿರ್ಲಕ್ಷಿಸಿದರೂ ಈ ಭಾವನೆ ಹಿತವನ್ನುಂಟು ಮಾಡುತ್ತಿದ್ದುದು ನಿಜ. ಕನಸಿನ ಹುಡುಗನ ಬಗ್ಗೆ ಗೆಳತಿಯರು ಮಾತನಾಡುವಾಗ ಇವಳಿಗೂ ಪ್ರಶ್ನೆ ಬರುತ್ತಿತ್ತು, ಭೂಮಿ, ನಿನ್ನ ಡ್ರೀಮ್ ಬಾಯ್ ಹೇಗಿರಬೇಕು ಎಂದು. ನನಗೆ ಡ್ರೀಮ್ ಬಾಯ್ ಅಂತ ಜಾಸ್ತಿ ಕಲ್ಪನೆಗಳೇನೂ ಇಲ್ಲ. ಒಳ್ಳೆಯವನು, ಗುಣವಂತನು, ಆಗಿ ನೋಡಲು ತಕ್ಕ ಮಟ್ಟಿಗೆ ಚೆನ್ನಾಗಿದ್ದರೂ ಓಕೆ. ಹುಡುಗರಿಗೆ ತಾಯಿಯಂದರೆ ತುಂಬ ಪ್ರೀತಿ. ನನ್ನಲ್ಲಿ ಅವನ ತಾಯಿಯನ್ನು ಕಾಣುವವನಾಗಿರಬೇಕು. ಅಪ್ಪತ್ತರ ಪ್ರೀತಿ ಮಾಡಬೇಕು. ನಿನ್ನ ಪ್ರೀತಿಸುತ್ತೇನೆ ಅನ್ನೋರು ತುಂಬ ಜನ ಸಿಗ್ತಾರೆ. ಅವರ ಮಧ್ಯೆ ನಿನ್ನ ಗೌರವಿಸುತ್ತೇನೆ ಅನ್ನುವವನು ನನ್ನವನಾಗಿರಬೇಕು. ಲವ್ ಯು ಎನ್ನುವುದಕ್ಕಿಂತ ಮದುವೆ ಆಗ್ತೀಯಾ, ನನ್ನ ಸಂಗಾತಿಯಾಗಿ ಜೀವನದ ಹಾದಿಯಲ್ಲಿ ಜೊತೆಗೆ ಇರ್ತೀಯಾ ಅಂತ ಕೇಳಿ ಪ್ರಪೋಸ್ ಮಾಡಬೇಕು. ಅವರ ಜೊತೆ ಇದ್ದಾಗ ಸುರಕ್ಷಿತ ಭಾವನೆ ಬರಬೇಕು. ಇಷ್ಟೇ ಸಿಂಪಲ್ ಹೇಳಿ ನಗುತ್ತಿದ್ದಳು. ಅವಳ ಎಲ್ಲ ಕಲ್ಪನೆಗಳನ್ನು ನಿಜವಾಗಿಸುವವನು ಸೂರ್ಯ. ಇವರು ನಾನು ಅಂದುಕೊಂಡಂತೆ ಇದ್ದಾರಲ್ಲ. ಯೋಚನೆ ಬಂದಾಗ ನಗು ಮೂಡಿತು. ಪಾರ್ಟಿಯಲ್ಲಿ ಕೈ ನೋವು ಮಾಡಿಕೊಂಡಾಗ ಅವನು ತೋರಿದ ಕಾಳಜಿ, ಮಳೆಯಲ್ಲಿ ನೆನೆಯಬೇಡ ಎಂದಾಗ ಇವರು ಅಪ್ಪನ ತರಾನೇ ಎನಿಸಿತು. ಒಂದು ಕಂಪನಿಯ CEO ಆಗಿ ಕೆಲಸಗಾರರ ಜೊತೆ ಅವನ ವರ್ತನೆ, ಅದು ಸ್ವಾತಿಯ ಜೊತೆ ಮಾತನಾಡಿದ ಅವನ ರೀತಿಯೇ ಅವನ ಗುಣವಂತಿಕೆಗೆ ಹಿಡಿತ ಕೈಗನ್ನಡಿ. ಸೂರ್ಯ ಎಂದಿಗೂ ಅವಳ ಹೃದಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾನೆ. ಆದರೆ ಇಂದು ಅವನ ಪ್ರೇಮ ನಿವೇದನೆಗೆ ಏನೆಂದು ಉತ್ತರಿಸುವುದು? ನನ್ನಲ್ಲಿ ಆ ಭಾವನೆ ಮೂಡಿಲ್ಲವೇ? ಎಷ್ಟೋ ಬಾರಿ ಮನಸ್ಸು ಹಾದಿ ತಪ್ಪುತ್ತಿದೆ ಎನಿಸಿದಾಗ ಅವರು ನನಗೆ ಬಾಸ್ ಅಷ್ಟೇ ಎಂದುಕೊಂಡಿದ್ದೆ. ಈಗ ಯೋಚಿಸಿದ ಹುಡುಗಿ ಅಪ್ಪನ ಹತ್ತಿರ ಮಾತನಾಡಲ ಎಂದುಕೊಂಡಳು. ತಂದೆಯ ಬಳಿ ಎಲ್ಲವನ್ನು ಮುಕ್ತವಾಗಿ ಹೇಳುವ ಹುಡುಗಿಗೆ ಏಕೋ ನಾಚಿಕೆ ಆವರಿಸಿ ಸುಮ್ಮನೆ ಕುಳಿತಳು.
ಕಣ್ಣು ಮುಚ್ಚಿದರೂ ಸೂರ್ಯನ ಬಿಂಬವೇ ಕಂಡಾಗ ನಿದ್ರಿಸುವುದು ದುಸ್ತರವಾಯಿತು. ಅವರ ಜೊತೆ ಇದ್ದಾಗ ಸೇಫ್ ಫೀಲ್ ಆಗುತ್ತೆ. ಅದಕ್ಕೆ ಪಾರ್ಟಿ ಇದ್ದ ದಿನ ಮನೆಗೆ ಕರೆದಾಗ ಹೋಗಿದ್ದು. ಮತ್ತೊಂದು ಕಾರಣ ಕೂಡ ಸೂರ್ಯನ ಬಗ್ಗೆ ಹೆಚ್ಚು ಯೋಚಿಸುವಂತೆ ಮಾಡಿತು. ತಲೆಗೆ ಮೊಟಕಿಕೊಂಡು ನಕ್ಕ ಭೂಮಿ ಬಲವಂತವಾಗಿ ಕಣ್ಣು ಮುಚ್ಚಿದಳು. ಮರುದಿನ ಮೀಟಿಂಗ್ ಸರಾಗವಾಗಿ ನಡೆದಿತ್ತು. ಸೂರ್ಯ, ಭೂಮಿ ಇಬ್ಬರು ಎಂದಿನಂತೆ ಇದ್ದರು. ವೈಯಕ್ತಿಕ ವಿಷಯವನ್ನು ಕೆಲಸದಲ್ಲಿ ತರುವಷ್ಟು ಪ್ರಬುದ್ಧರಲ್ಲ ಅವರು. ತನಗೆ ವಹಿಸಿದ ವಿಷಯದ ಮೇಲೆ ಅಚ್ಚುಕಟ್ಟಾಗಿ ಪ್ರೆಸೆಂಟೇಷನ್ ಕೊಟ್ಟ ಭೂಮಿಯತ್ತ ಮೆಚ್ಚುಗೆಯ ನೋಟ ಬೀರಿದನು ಸೂರ್ಯ. ಮೊದಲಾದರೆ ಆ ನೋಟದಲ್ಲಿ ಬೇರೇನೂ ಮತ್ತೆ ಅಚ್ಚಲು ಭೂಮಿಗೆ ಇಂದು ಪ್ರೀತಿ ಕಂಡಿತು. ಪ್ರತಿಯಾಗಿ ಮುಗುಳ್ನಕ್ಕು ಸುಮ್ಮನಾಗಿದ್ದಳು. ಆ ದಿನ ಸೂರ್ಯನ ನಿರೀಕ್ಷೆಯಂತೆ ಉತ್ತರ ದೊರೆಯಲಿಲ್ಲ. ಭೂಮಿಯ ಜೊತೆ ಪ್ರತ್ಯೇಕವಾಗಿ ಮಾತನಾಡಲು ಸಮಯ ಸಿಗದಷ್ಟು ಇಬ್ಬರು ಕೆಲಸದಲ್ಲಿ ವ್ಯಸ್ತನಾಗಿದ್ದರು. ಮರುದಿನ ಬೆಳಗ್ಗೆ ಸೂರ್ಯ ಬೇಗ ಬಂದಿದ್ದನು. ಯಾವುದೋ ಕೆಲಸದಲ್ಲಿ ಮುಳುಗಿದ್ದವನಿಗೆ ಹಸಿವು ತನ್ನ ಇರುವಿಕೆಯನ್ನು ತೋರಿತು. ಸೇಬು ಹಣ್ಣು ತಿನ್ನಲೆಂದು ಚಾಕು ತೆಗೆದುಕೊಳ್ಳುತ್ತಿದ್ದವನು ಬಾಗಿಲು ತೆರೆದ ಸದ್ದಿಗೆ ಅತ್ತ ನೋಡುತ್ತಾ ಚಾಕುವಿನ ತುದಿ ತಾಗಿ ಬೆರಳಲ್ಲಿ ರಕ್ತ ಚಿಮ್ಮಿತು. ನೋವಿಗೆ ಅಮ್ಮ ಎಂದವನ ಬಳಿ ಓಡಿ ಬಂದಿದ್ದಳು ಭೂಮಿ. ಎಂದಿನಂತೆ ಆಫೀಸ್ಗೆ ಬಂದಿದ್ದ ಭೂಮಿ ಸೂರ್ಯನ ಚೇಂಬರ್ನಲ್ಲಿದ್ದ ಫೈಲ್ ತೆಗೆದುಕೊಂಡು ಹೋಗಲು ಬಂದಿದ್ದಳು. ಅವನು ಬರುವುದು ತಡವೆಂದು ಗೊತ್ತಿದ್ದ ಕಾರಣ ಹಾಗೆ ಬಾಗಿಲು ತೆರೆದು ಒಳ ಹೋಗಿದ್ದಳು. ಒಳ ಹೋದವಳಿಗೆ ಬೆರಳಿಗೆ ಗಾಯ ಮಾಡಿಕೊಂಡಿದ್ದ ಸೂರ್ಯ ಕಂಡನು. ಐ ಆಮ್ ರಿಯಲಿ ಸಾರಿ ಸರ್, ನೀವು ಇರೋದು ಗೊತ್ತಾಗಲಿಲ್ಲ. ಬೆರಳಿಗೆ ಹತ್ತಿಯನ್ನು ಒತ್ತಿ ಹಿಡಿದು ನುಡಿದಳು. ಇಟ್ಸ್ ಓಕೆ ಭೂಮಿ, ನನ್ನ ಗಮನ ಆ ಕಡೆ ಇರಲಿಲ್ಲ ಎಂದವನ ದೃಷ್ಟಿ ಅವಳ ಮೇಲಿತ್ತು. ಹಳದಿ ಬಣ್ಣದ ಚೂಡಿದಾರ್ನಲ್ಲಿ ಕಂಗೊಳಿಸುತ್ತಿದ್ದಳು ಹುಡುಗಿ. ತಕ್ಷಣ ಅವನ ಕೈಬಿಟ್ಟು ಫೈಲ್ ತೆಗೆದುಕೊಂಡು ಹೊರಟವಳನ್ನು ಕರೆದನು. ಅದು ಸರ್, ಫೈಲ್ ಬೇಕಂತಲೇ ಏನೋ ಒಂದು ಹೇಳಲು ನೋಡಿದಳು ಭೂಮಿ. ನನ್ನ ಪ್ರಶ್ನೆಗೆ ಉತ್ತರ ನಿರೀಕ್ಷೆ ಇತ್ತು ಸೂರ್ಯನ ಧ್ವನಿಯಲ್ಲಿ. ಮನೆಗೆ ಬಂದು ಅಪ್ಪ ಜೊತೆ ಮಾತಾಡಿ ಹೇಳಿ ನಿಲ್ಲದೆ ಹೊರಗೆ ಹೋದಳು. ಅವಳ ಮಾತನ್ನು ಅರ್ಥೈಸಿಕೊಂಡವನ ಮುಖದಲ್ಲಿ ಚಂದದ ಮುಗುಳು ನಗೆ ಇತ್ತು. ಹಾಗೆ ಕಣ್ಮುಚ್ಚಿ ಹಿಂದಕ್ಕೆ ಹೊರಗಿದ್ದವನ ಹೃದಯದಲ್ಲಿ ತಂಪು ಗಾಳಿ ಬೀಸಿದ ಅನುಭವವಾಗಿತ್ತು. ಅರೆ ಸೂರ್ಯ, ಬಾ ಒಳಗೆ. ಗಾರ್ಡನ್ನಲ್ಲಿದ್ದ ಮಮತಾ ಕಾರ್ನಿಂದ ಇಳಿದ ಸೂರ್ಯನ ನೋಡಿ ಖುಷಿಯಿಂದ ಒಳ ಕರೆದರು. ಏನು ಸಡನ್ ಆಗಿ, ಏನಾದರೂ ವಿಶೇಷನ? ತಾವು ಎಷ್ಟೇ ಕರೆದರೂ ಕೆಲಸದ ಕಾರಣ ಹೇಳಿ ಅಪರೂಪಕ್ಕೊಮ್ಮೆ ಬರುತ್ತಿದ್ದವನು ಇಂದು ಹೇಳದೆ ಬಂದಿದ್ದು ಆಶ್ಚರ್ಯವನ್ನುಂಟು ಮಾಡಿತ್ತವರಿಗೆ. ನಿಮ್ಮ ಜೊತೆ ಮಾತನಾಡಬೇಕಿತ್ತುಮ್ಮ, ಹೇಳುತ್ತಾ ಕುಳಿತನು. ನನ್ನ ಜೊತೆನಾ? ನಿಮ್ಮ ಸರ್ ಜೊತೆನಾ? ಮಮತಾ ನಕ್ಕರು. ಇಬ್ಬರ ಜೊತೇನು? ಅವನು ಹೇಳುವಷ್ಟರಲ್ಲಿ ಮೆಟ್ಟಿಲು ಇಳಿದು ಬಂದರು ಪುರುಷೋತ್ತಮ್. ಏನೋ ಈಗ ಬಂದಿದ್ದೀಯಾ, ಏನು ಸಮಾಚಾರ? ಪುರುಷೋತ್ತಮ್ ಅವರ ಪಕ್ಕ ಕುಳಿತರು. ಅದು ನಿಮ್ಮ ಜೊತೆ ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು. ಏನು ಅಂದರೆ? ರಾಗ ಹೇಳಿದ ಸೂರ್ಯ ನಾಚುತ್ತಲೇ ಭೂಮಿಯನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಹೇಳಿದನು. ಅರೆ ವಾವ್, ಎಂಥ ಗುಡ್ ನ್ಯೂಸ್ ಹೇಳಿದೆ. ಭೂಮಿಗೆ ಪ್ರಪೋಸ್ ಮಾಡಿದ್ಯಾ? ಉತ್ತರ ಏನು ಬಂತು? ಮಮತಾ ಉತ್ಸಾಹಕರಾಗಿ ಕೇಳಿದರು. ಮಾಡಿದೆ ಮನೆಗೆ ಬಂದು ಮಾತಾಡಿ ಅಂತ ಹೇಳಿದಳು. ಸೂರ್ಯನ ಕಣ್ಣಲ್ಲಿದ್ದ ಮಿಂಚನ್ನು ಗಮನಿಸಿದರು ದಂಪತಿಗಳು. ಅವತ್ತು ಪಾರ್ಟಿಯಲ್ಲಿ ಅವಳನ್ನು ನೋಡಿದಾಗಲೇ ನನಗೆ ಮದುವೆ ಯೋಚನೆ ಬಂದಿತ್ತು. ನೀನು ಒಪ್ಪಲ್ಲ ಅಂತ ಸುಮ್ಮನಾಗಿದ್ದೆ. ಈಗ ನೋಡಿದರೆ ನೀನು ತುಂಬ ಮುದ್ದೆ ಹೋಗಿದ್ದೀಯ. ಎನಿವೆ, ಗುಡ್ ಇಂಪ್ರೂವ್ಮೆಂಟ್ ಮೈ ಬಾಯ್. ಮಮತಾ ಛೇಡಿಸುವಿಕೆಗೆ ಸೂರ್ಯನ ಕೆನ್ನೆ ಕೆಂಪಗಾಗಿದ್ದವು. ಮಮತಾ, ನೀನು ಟೀ ತೆಗೆದುಕೊಂಡು ಬಾ, ನಾನು ಮಾತಾಡ್ತೀನಿ. ಪತ್ನಿಯನ್ನು ಕಳುಹಿಸಿದ ಪುರುಷೋತ್ತಮ್ ಸೂರ್ಯನೊಂದಿಗೆ ಮಾತನಾಡಲು ಶುರು ಮಾಡಿದರು. ಸೂರ್ಯ, ಆರ್ ಯು ಶೋರ್? ಪ್ರೀತಿ ಅಂದರೆ ತಮಾಷೆಯಲ್ಲ. ಹಾಗೆ ಪ್ರೀತಿಯಲ್ಲಿ ಇಬ್ಬರು ಪಾರದರ್ಶಕವಾಗಿರಬೇಕು. ನಾನು ಏನು ಹೇಳ್ತಾ ಇರೋದು ಅಂತ ನಿನಗೆ ಗೊತ್ತಾಗಿರಬೇಕಲ್ವಾ? ಅವರ ಪ್ರಶ್ನೆಗೆ ತಲೆ ಆಡಿಸಿದನು ಸೂರ್ಯ. ಗೊತ್ತುಪ್ಪ. ಭೂಮಿಯಲ್ಲಿ ವೆರಿ ಸ್ಪೆಷಲ್ ಟು ಮೀ. ಸೋ ಅವಳ ಎದುರು ಯಾವುದೇ ಮುಚ್ಚುಮರೆ ಇರಲ್ಲ. ಸೂರ್ಯ ಗಂಭೀರವಾಗಿ ಹೇಳಿದನು. ಪ್ರೀತಿಯ ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿದ್ದಾನೆ ಎನ್ನುವುದನ್ನು ಅವನ ಮಾತಿನಿಂದಲೇ ಅರಿತರು ಪುರುಷೋತ್ತಮ್. ಗುಡ್. ಈಗ ನಮ್ಮಿಂದ ಏನು ಹೆಲ್ಪ್ ಬೇಕು? ಮಮತಾ ತಂದಿಟ್ಟ ಟೀ ಕಪ್ ತೆಗೆದುಕೊಂಡು ಕೇಳಿದರು. ಭೂಮಿ ಹೇಳಿದಂತೆ ವೆಂಕಟೇಶ್ ಅಂಕಲ್ ಜೊತೆ ಮಾತನಾಡಬಹುದು, ಆದರೆ ನಾನು ನೇರವಾಗಿ ಹೋಗಿ ಮಾತನಾಡುವುದು ಸರಿ ಅನಿಸುತ್ತಿಲ್ಲ. ಐ ಮೀನ್, ಸಂಸ್ಕೃತಿಯಂತೆ ಹಿರಿಯರು ಮಾತನಾಡಿದರೆ ಚಂದ ಅನಿಸಿತು. ಅವನು ಮಾತು ಮುಗಿಯುವ ಮುನ್ನವೇ ಯಾವಾಗ ಮಾತನಾಡಬೇಕು ಹೇಳು, ನಾವೊಂದು ರೆಡಿ ಎಂದರು ಮಮತಾ. ಮೊದಲ ಮಗನ ಮದುವೆ ಮಾಡಲು ತುದಿಗಾಲಿನಲ್ಲಿ ನಿಂತಿದ್ದರವರು. ನೀನು ಹಿರಮ್ಮ, ಸೂರ್ಯ, ಒಳ್ಳೆಯ ದಿನ ನೋಡಿ ನಾವು ಮಾತಾಡ್ತೀವಿ, ಸರಿನಾ? ಪುರುಷೋತ್ತಮ್ ಅವರ ಮಾತಿಗೆ ತಲೆಯಾಡಿಸಿದನು ಸೂರ್ಯ. ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನೀವು ಸಿಕ್ಕಿದ್ದೀರಿ. ದಂಪತಿಗಳ ಕಾಲಿಗೆರಗಿ ಆಶೀರ್ವಾದ ಪಡೆದನು ಸೂರ್ಯ. ದೊಡ್ಡ ಮಾತೆಲ್ಲ ಯಾಕೋ, ಯಾವತ್ತಿದ್ದರೂ ನೀನು ನಮ್ಮ ಮೊದಲನೇ ಮಗ. ಸೂರ್ಯನ ಹಣೆಗೆ ಮುತ್ತಿಟ್ಟರು ಮಮತಾ. ವಿಷಯ ತಿಳಿದ ಆಸಿನಿ ಅಣ್ಣನನ್ನು ಕಾಡಿಸಿ ಸುಸ್ತು ಮಾಡಿದಳು. ಅಣ್ಣ, ನಾನು ಹೇಳಿರಲಿಲ್ವಾ ಅವರು ನಿನಗೆ ಬೆಸ್ಟ್ ಜೋಡಿ ಎಂದು? ತಂಗಿಯ ಮಾತಿಗೆ ನಸುನಕ್ಕನು ಸೂರ್ಯ. ಅಣ್ಣ, ಅತ್ತಿಗೆ ಫೋಟೋ ತೋರಿಸು. ಅವರನ್ನು ನೋಡಿದ್ದೆ ನೆನಪಿಲ್ಲ ನನಗೆ. ವಿವೇಕ್ ಕೇಳಿದಾಗ ಫೋಟೋ ಇಲ್ಲ ಎಂದು ಸೂರ್ಯ ಹೇಳಿದರೆ ಪಾರ್ಟಿಯಲ್ಲಿ ತೆಗೆದಿದ್ದ ಫೋಟೋ ತೋರಿಸುತ್ತಾ
ನಾವು ಇರುವಾಗ ಚಿಂತೆ ಏಕೆ ಎಂದಳು ಹಾಸಿನಿ. ಕಡು ಗುಲಾಬಿ ಬಣ್ಣದ ಗೌನ್ನಲ್ಲಿ ಮಿಂಚುತ್ತಿದ್ದ ಭೂಮಿ ಗದ್ದಕ್ಕೆ ಕೈಕೊಟ್ಟು ಕುಳಿತಿರುವ ಫೋಟೋ ಅದು. ಅವಳ ನಗು ನೋಡಿದ ಹುಡುಗ, ಈ ನಗುವೆ ನನ್ನ ಕೋಪ ಕರಗಿಸಿದ್ದು, ಈ ನಗುವಿಗೆ ನಾನು ಸೋತಿದ್ದು ಎಂದುಕೊಂಡನು. ಮನೆಗೆ ಹೋದ ಸೂರ್ಯ ತಾಯಿಯ ಭಾವಚಿತ್ರದ ಎದುರು ನಿಂತು ತನ್ನ ದಿನಚರಿಯ ಕುರಿತು ಹೇಳುತ್ತಾ, ಈ ದಿನ ತುಂಬ ಖುಷಿಯಾಗ್ತಿದೆ ಅಮ್ಮ. ನಿನ್ನ ಜೊತೆ ಇದ್ದಾಗ ಸಿಕ್ತಿತ್ತಲ್ಲ, ಆ ಖುಷಿ ಇವತ್ತು ಮತ್ತೆ ಸಿಕ್ಕಿದೆ ನನಗೆ ಎಂದನು. ಭೂಮಿ ಅವನ ಪಾಲಿನ ಖುಷಿ. ಈ ಸಂಗತಿ ಅರಿವಾದ ದಿನವೇ ಹುಡುಗನ ಎದೆಯಲ್ಲಿ ಒಲವು ಮೂಡಿತು. ಮಗನ ನಗುವನ್ನು ನೋಡಿದ ತಾಯಿ ಕೂಡ ಅಲ್ಲೆಲ್ಲೋ ನಗುತ್ತಿದ್ದರು. ಆ ದಿನದ ಖುಷಿಗೆ ಸೂರ್ಯನ ಹತ್ತಿರ ನಿದ್ರಾದೇವಿ ಸುಳಿದಿರಲಿಲ್ಲ. ನಿದ್ರೆ ಬಾರದೆ ಏನೇನು ನೆನಪುಗಳಲ್ಲಿ ಕಳೆದು ಹೋದವನು ಆ ವ್ಯಕ್ತಿಯೊಬ್ಬನನ್ನು ಬಿಟ್ಟರೆ ನನ್ನ ಜೀವನದಲ್ಲಿ ಬಂದ ಎಲ್ಲರೂ ಒಳ್ಳೆಯವರು. ಇಷ್ಟು ಸುಂದರ ಬದುಕನ್ನು ಕೊಟ್ಟ ದೇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆ ಎಂದುಕೊಂಡನು. ಆಗವನು ಯೋಚಿಸುತ್ತಾ ಬೆಳಗಿನ ಜಾವ ನಿದ್ರೆಗೆ ಜಾರಿದನು. ಅವನು ದ್ವೇಷಿಸುವ ಆ ವ್ಯಕ್ತಿ ದೂರಲ್ಲೆಲ್ಲೆಲ್ಲೋ ಕುಳಿತು ಅವನನ್ನು ನೆನೆದು ಕಣ್ಣೀರು ಮಿಡಿಯುತ್ತಿದ್ದರು. ಅವರೇ ಅವನ ತಂದೆ. ಪುರು, ನಿಜಾನಾ? ನನಗೆ ನಂಬೋಕೆ ಆಗ್ತಿಲ್ಲ. ಹಾಗೆ ತುಂಬ ಖುಷಿಯಾಗುತ್ತಿದೆ, ಖುಷಿಯಿಂದ ಹೇಳಿದರು ವೆಂಕಟೇಶ್. ಸೂರ್ಯನಿಗೆ ಹೇಳಿದಂತೆ ಶುಭ ದಿನದಂದು ವೆಂಕಟೇಶ್ ಅವರ ಮುಂದೆ ಅವನ ಪ್ರೀತಿಯ ವಿಷಯವನ್ನು ಪ್ರಸ್ತಾಪಿಸಿದರು. ವಿಷಯ ತಿಳಿದ ವೆಂಕಟೇಶ್ ಅವರು ಖುಷಿಪಟ್ಟರು. ಸೂರ್ಯ ಎಂದರೆ ಏನು ಹೆಮ್ಮೆ ಅವರಿಗೆ. ಅಂಥ ಹುಡುಗ ಮಗಳನ್ನು ಪ್ರೀತಿಸುತ್ತಿದ್ದಾನೆಂದರೆ ಖುಷಿ ಪಡದೆ ಇರಲು ಸಾಧ್ಯವೇ? ಅದರಲ್ಲೂ ಅವನು ಭೂಮಿಗೆ ಕೊಡುವ ಬೆಂಬಲ, ಮಗಳು ಅವನೊಡನೆ ಖುಷಿಯಾಗಿ ಇರುತ್ತಾಳೆ ಎನ್ನುವ ಭರವಸೆ ಮೂಡಿಸಿದ್ದವರಲ್ಲಿ. ನಮ್ಮ ಚಿಂಟು ಎಲ್ಲ ವಿಷಯವನ್ನು ನನ್ನ ಹತ್ತಿರ ಹೇಳುವವಳು, ಮುಖ್ಯವಾದ ವಿಷಯವನ್ನು ಹೇಳಿಲ್ಲ ನೋಡಿ. ವೆಂಕಟೇಶ್ ಅವರಿಗೆ ಮಗಳು ಅಪ್ಪ ಜೊತೆ ಮಾತನಾಡಿ ಎಂದು ಸೂರ್ಯನಿಗೆ ಹೇಳಿರುವುದು ಅಚ್ಚರಿಯನ್ನುಂಟು ಮಾಡಿತು. ಹಾಗೆ ಮಗಳೆಂದು ತಪ್ಪು ಮಾಡಲಾರಳು ಎನ್ನುವುದನ್ನು ಮತ್ತೆ ನಿರೂಪಿಸಿದ ಖುಷಿಯಿತ್ತು. ಈ ವಿಷಯವನ್ನು ಅಷ್ಟು ಸುಲಭವಾಗಿ ಹೇಳೋಕೆ ಆಗಲ್ಲ ನೋಡಿ. ಅದರಲ್ಲೂ ಹುಡುಗಿಗೆ ನಾಚಿಕೆ ಜಾಸ್ತಿ. ಮಮತೆ ಹೇಳಿದಾಗ ಮಡದಿಯ ಫೋಟೋದತ್ತ ನೋಡಿದರು ವೆಂಕಟೇಶ್. ಪತ್ನಿ ಇದ್ದಿದ್ದರೆ ಮಗಳು ಈ ವಿಷಯವನ್ನು ಅವಳೊಂದಿಗೆ ಹಂಚಿಕೊಳ್ಳುತ್ತಿದ್ದಳು ಎನಿಸಿ ಕಣ್ಣಂಚು ಒದ್ದೆಯಾಯಿತು. ಇವತ್ತು ಇದೇ ಖುಷಿಗೆ ಸಿಹಿ ಮಾಡ್ತೀನಿ. ಚಿಂಟು ಬಂದ ಮೇಲೆ ಕಿವಿ ಹಿಂಡಿ ಕೇಳ್ತೀನಿ. ಯಾವಾಗಲೂ ಶಾರು ಶಾರು ಅಂತ ಹಿಂದೆ ಸುತ್ತೋಳು ಈ ವಿಷಯ ಯಾಕೆ ಹೇಳಿಲ್ಲ ಅಂತ. ಶಾರದಮ್ಮನವರ ಮಾತಿಗೆ ಎಲ್ಲರೂ ನಗು ಹರಳಿಸಿದರು. ಮಕ್ಕಳು ಪ್ರೀತಿಸುತ್ತಿದ್ದಾರೆ ಎಂದರೆ ಅವರನ್ನು ಒಂದು ಮಾಡುವುದು ನಮ್ಮ ಕರ್ತವ್ಯ. ಅವರ ಇಷ್ಟವೇ ನಮ್ಮಿಷ್ಟ. ಆದಷ್ಟು ಬೇಗ ಮುಂದಿನ ಮಾತುಕತೆ ಆರಂಭಿಸೋಣ ಎಂದರು ವೆಂಕಟೇಶ್. ಅವರ ಮಾತಿಗೆ ಸಮ್ಮತಿ ಸೂಚಿಸಿದ ಪುರುಷೋತ್ತಮ್, ನಿಮಗೆ ಗೊತ್ತು, ಸೂರ್ಯನಿಗೆ ನಾವೇ ತಂದೆ ತಾಯಿಯಲ್ಲ, ಈ ಕುರಿತು ಏನು ಗೊಂದಲ ಇಲ್ಲ ಅನ್ಕೊಂತೀನಿ ಎಂದರು. ಆ ದಿನ ಮನೆಗೆ ಹೋದಾಗ ಸೂರ್ಯ ತಾಯಿಯ ಬಗ್ಗೆ ಹೇಳಿದ್ದರಿಂದ ವೆಂಕಟೇಶ್ ಸಹ ಮೌನವಾಗಿ ತಲೆ ಆಡಿಸಿದರು. ಅವರಲ್ಲೂ ಒಂದು ಪ್ರಶ್ನೆ ಇತ್ತು. ಯಾರು ಅದರ ಕುರಿತು ಮಾತನಾಡದೇ ಇದ್ದಾಗ ಸೂರ್ಯನ ಗುಣದ ಪರಿಚಯವಿರುವ ಅವರು ಅವನಾಗೆ ಹೇಳ್ತಾನೆ ಎಂದುಕೊಂಡು ಸುಮ್ಮನಾದರು. ಅದೇನೋ ನಂಬಿಕೆ ಅವರಿಗೆ ಸೂರ್ಯನ ಮೇಲೆ. ಊಟ ಮುಗಿಸಿ ಅಲ್ಲೇ ಉಳಿದ ಪುರುಷೋತ್ತಮ್ ದಂಪತಿಗಳು ಕೆಲಸ ಮುಗಿಸಿ ಬರುವಾಗ ಭೂಮಿಯನ್ನು ಕರೆದುಕೊಂಡು ಅಲ್ಲಿಗೆ ಬರುವಂತೆ ತಿಳಿಸಿದರು. ಅಂಕಲ್ ಆಂಟಿ ಇದ್ದಾರಾ? ನೀವು ಮನೆಗೆ ಬರ್ತೀರಾ? ದೇವರೇ, ತಂದೆ ಅಜ್ಜಿ ಆಗಲೇ ಈ ಕುರಿತು ಮಾತನಾಡಿರುತ್ತಾರೆ ಎಂದು ತಿಳಿದಾಗ ಭೂಮಿ ಗಲಿಬಿಲಿಯಾದಳು. ಯಾಕೆ ಟೆನ್ಷನ್? ನೀನೇನು ತಪ್ಪು ಮಾಡಿಲ್ವಲ್ಲ? ಬಾ. ಸೂರ್ಯ ಕರೆದಾಗ ಸುಮ್ಮನೆ ಕಾರ್ ಏರಿದಳಾದರೂ ಮನದಲ್ಲಿ ಅಂಜಿಕೆ ಇದ್ದೇ ಇತ್ತು. ಭೂಮಿ, ಇಲ್ಲಿ ತನಕ ನೀನು ಬಾಯಿ ಬಿಟ್ಟು ಪ್ರೀತಿಯನ್ನು ಹೇಳಿಲ್ಲ. ನಿಮ್ಮ ತಂದೆ ಒಪ್ಪಿಗೆ ಕೊಟ್ಟ ಮೇಲೆ ಹೇಳೋದಾ? ಅವಳು ಟೆನ್ಷನ್ ಆಗಿದ್ದನ್ನು ನೋಡಿ ನಗುತ್ತಾ ಕೇಳಿದನು ಸೂರ್ಯ. ಯಾವುದು ಧ್ಯಾನದಲ್ಲಿ ತಲೆಯಾಡಿಸಿತು ಹುಡುಗಿ. ಹಬ್ಬ, ಹುಡುಗಿಗೆ ಅದೆಷ್ಟು ಪ್ರೀತಿ ಅಪ್ಪನ ಮೇಲೆ. ಸೂರ್ಯನ ಮಾತಿಗೆ ಕಿರುನಕ್ಕ ಭೂಮಿ ಟೆನ್ಷನ್ನಲ್ಲಿ ದುಪ್ಪಟವನ್ನು ಕೈಗೆ ಸುತ್ತುತ್ತಾ ಕುಳಿತಳು. ಇಬ್ಬರು ಮನೆ ಒಳಗೆ ಕಾಲಿಟ್ಟಾಗ ಎಲ್ಲರೂ ಒಟ್ಟಿಗೆ ಕುಳಿತಿದ್ದರು. ಭೂಮಿ ಮೆಲ್ಲಗೆ ಹೋಗಿ ಅಜ್ಜಿಯ ಹಿಂದೆ ನಿಂತು ಬಿಟ್ಟಳು. ಮುಂದೆ ಬಾಚಿಂಟು, ಈಗ ಅಜ್ಜಿ ನೆನಪಾಗಿದ್ದ? ಶಾರದಮ್ಮ ಮೊಮ್ಮಗಳ ಕಿವಿ ಹಿಂಡಿದ್ದರು. ಏನಮ್ಮ, ನಾವು ಬೇರೆಯವರಿಂದ ವಿಷಯ ತಿಳಿದುಕೊಳ್ಳಬೇಕಾ? ಇಷ್ಟು ಬೇಗ ನಮ್ಮನ್ನು ಮರೆತು ಬಿಟ್ಯಾ? ವೆಂಕಟೇಶ್ ಅವರು ಗಂಭೀರವಾಗಿ ಕೇಳಿದಾಗ ಹುಡುಗಿಯ ಕಣ್ಣಿನಿಂದ ಕಂಬನಿ ಪಟಪಟನೆ ಜಾರಿದವು. ತಕ್ಷಣ ಕಿವಿ ಬಿಟ್ಟು ಮೊಮ್ಮಗಳನ್ನು ತಬ್ಬಿಕೊಂಡ ಶಾರದಮ್ಮ, ಅಯ್ಯೋ ಬಂಗಾರ, ತಮಾಷೆ ಮಾಡಿದ್ದಾನೆ ಕಣೆ ಅವನು, ಇದಕ್ಕೆಲ್ಲ ಅಳ್ತಾರಾ? ಮೊಮ್ಮಗಳನ್ನು ಸಮಾಧಾನಿಸಿದರು. ಐ ಆಮ್ ಸಾರಿ ಅಪ್ಪ, ನಿಮಗೆ ಹೇಳಬೇಕು. ಮಗಳು ಬಿಕ್ಕಳಿಸುತ್ತಾ ಹೇಳಲು ನೋಡಿದಾಗ ತಮಾಷೆ ಬೇಕಿತ್ತಾ ಎಂದುಕೊಂಡರು ವೆಂಕಟೇಶ್. ಅಳಬೇಡ ಕಣೋ, ನಮಗೇನು ಬೇಜಾರಿಲ್ಲ, ತುಂಬ ಖುಷಿಯಾಗ್ತಿದೆ ನಮಗೆ. ನಗು ಸ್ವಲ್ಪ. ಮಗಳನ್ನು ಎದೆಗೊರಗಿಸಿಕೊಂಡು ಸಮಾಧಾನಿಸಿದರು ವೆಂಕಟೇಶ್.
ತಂದೆ ಹೇಳಿದ ಮೇಲೆ ಅಳು ನಿಲ್ಲಿಸಿದಳಾದರೂ ಬಿಕ್ಕಳಿಕೆ ನಿಂತಿರಲಿಲ್ಲ. ಸೂರ್ಯ ನೀರಿನ ಗ್ಲಾಸ್ ತೆಗೆದುಕೊಂಡು ಭೂಮಿ ಎದುರು ಹಿಡಿದಾಗ ಎಲ್ಲರೂ ಹುಬ್ಬೇರಿಸಿ ಓ ಎಂದು ಛೇಡಿಸಿ ನಕ್ಕರು. ನೀರು ಕುಡಿದು ಕಣ್ಣೊರೆಸಿಕೊಂಡು ತಂದೆ ಎದೆಗೊರಗಿ ಸೂರ್ಯನತ್ತ ನೋಡಿದಳು ಭೂಮಿ. ಸಮಾಧಾನ ಮಾಡ್ಕೊ ಎನ್ನುವಂತೆ ಅವನು ಕಣ್ಣಲ್ಲಿ ಸನ್ನೆ ಮಾಡಿದಾಗ ನಸು ನಕ್ಕಳು. ಹುಡುಗಿ ಇಂಟರ್ನ್ಶಿಪ್ಗೆ ಅಂತ ಸೇರಿ ಕೆಲಸ ಪಡೆದು ಈಗ ಬಾಸ್ನೇ ಮದುವೆಯಾಗುತ್ತಿದ್ದಾಳೆ. ಬುದ್ಧಿವಂತೆ ಅಂತ ಕೆಲಸ ಕೊಟ್ಟ ಬಾಸ್ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾನೆ. ಇದಪ್ಪ ಪ್ರೀತಿ ಅಂದರೆ. ವಾತಾವರಣವನ್ನು ತಿಳಿಗೊಳಿಸಲು ಭೂಮಿಯ ಮುಖದಲ್ಲಿ ನಗು ಮೂಡಿಸಲು ಮಮತ ಹೇಳಿದಾಗ ಭೂಮಿಯ ಕೆನ್ನೆ ನಾಚಿಕೆಯಿಂದ ಕೆಂಪಾಗಿತ್ತು. ನಾಚಿ ತಲೆ ತಗ್ಗಿಸಿದ ಹುಡುಗಿಯ ಕಂಡು ಅಬ್ಬೋ ಎಷ್ಟು ನಾಚಿಕೆ ನಮ್ಮ ಹುಡುಗಿಗೆ ಎಂದು ಇನ್ನಷ್ಟು ಛೇಡಿಸಿದರು ಮಮತಾ. ಸೂರ್ಯ ಮುಂದೆ ನಿಶ್ಚಿತಾರ್ಥದ ಬಗ್ಗೆ ಯೋಚನೆ ಮಾಡೋದಾ? ವೆಂಕಟೇಶ್ ಅವರು ಕೇಳಿದಾಗ ಅವನು ಇರುವ ಸ್ಪೀಡ್ಗೆ ಡೈರೆಕ್ಟ್ ಮದುವೆ ಅಲ್ವೇನೋ ಎಂದರು ಮಮತಾ. ಮಾ ರಾಗ ಎಳೆದು ಸದ್ಯಕ್ಕೆ ಬೇಡ ಅಂಕಲ್, ಈಗ ನಡೆಯುತ್ತಿರುವ ಪ್ರಾಜೆಕ್ಟ್ ಕೆಲಸ ಮುಗೀಲಿ, ಆಮೇಲೆ ನೋಡೋಣ ಎಂದನು. ಪ್ರಾಜೆಕ್ಟ್ ನೆಪವಷ್ಟೇ. ಪ್ರೀತಿಯಲ್ಲಿ ಸ್ವಲ್ಪ ದಿನಗಳನ್ನು ಕಳೆಯಬೇಕು, ಮನದ ಮಾತುಗಳನ್ನು ಹೃದಯದ ಒಡತಿಗೆ ಜೊತೆ ಹಂಚಿಕೊಳ್ಳಬೇಕು ಎನ್ನುವ ಇರಾದೆ ಅವನದು. ಹಾಗಿದ್ರೆ ಸರಿ, ಪ್ರಾಜೆಕ್ಟ್ ಕೆಲಸ ಮುಗಿದ ಮೇಲೆ ನನ್ನ ಕಡೆಯಿಂದ ಒಂದು ಫಂಕ್ಷನ್ ಅರೇಂಜ್ ಮಾಡಿ, ಅಲ್ಲೇ ಅನೌನ್ಸ್ ಮಾಡ್ತೀನಿ, ಪುರುಷೋತ್ತಮ್ ಅವರು ಹೇಳಿದಾಗ ಉಳಿದವರು ಸಮ್ಮತಿ ಸೂಚಿಸಿದರು. ರಾತ್ರಿಯ ಸಮಯಕ್ಕೆ ಎಲ್ಲರೂ ಹೊರಟು ನಿಂತಾಗ ಆತ್ಮೀಯತೆಯಿಂದ ಬೀಳ್ಕೊಟ್ಟರು ಶಾರದಮ್ಮ. ಸೂರ್ಯ ಹೋಗುವ ಮುನ್ನ ಬಾಯ್, ಆರಾಮಾಗಿ ನಿದ್ದೆ ಮಾಡು, ಗುಡ್ ನೈಟ್ ಎಂದು ಕೈ ಹಿಡಿದು ಹೇಳಿದಾಗ ಭೂಮಿಯ ಹೃದಯ ಹೂವಾಗಿತ್ತು. ಒಂದು ಪ್ರಶ್ನೆ, ನನ್ನ ಮೇಲೆ ಪ್ರೀತಿ ಮೂಡಿದ್ದು ಯಾವಾಗ? ಭೂಮಿ ಕೇಳಿದಳು. ಅವಳೇನೋ ಅವನಲ್ಲಿ ತೋರುವ ಅಕ್ಕರೆಯನ್ನು ಕಂಡಾಗ ಅವನ ಗುಣದ ಪರಿಚಯವಾದ ಮನಸೋತಿದ್ದಳು. ಹಾಗೆ ಅವನ ಕುರಿತು ತಿಳಿಯುವ ಒಂದು ಕುತೂಹಲವಿತ್ತವಲ್ಲ, ಅದಕ್ಕೆ ಈ ಪ್ರಶ್ನೆ. ಮೆಸೇಜ್ ಮಾಡ್ತೀನಿ ನೋಡು, ಪಿಸು ಧ್ವನಿಯಲ್ಲಿ ಹೇಳಿ ಕೈಬಿಟ್ಟವನು ನಗುತ್ತ ಕಾರೇರಿದನು. ನಗುತ್ತ ತಲೆಯಾಡಿಸಿ ಅವನು ಹೋದ ನಂತರ ಒಳಗೆ ಹೋದಳು ಭೂಮಿ. ಅಪ್ಪ, ನನ್ನ ಮೇಲೆ ನಿಜವಾಗಲೂ ಬೇಸರ ಇಲ್ಲ ಅಲ್ವಾ? ತಂದೆಯ ಕಾಲ ಮೇಲೆ ಮಲಗಿ ಕೇಳಿದಳು. ಇಲ್ಲಮ್ಮ, ನೀನೇ ಉತ್ತರ ಕೊಡಬಹುದಾಗಿದ್ದರೂ ನನ್ನ ಜೊತೆ ಮಾತನಾಡೋಕೆ ಹೇಳಿದೆ ಅಲ್ವಾ, ತುಂಬ ಖುಷಿಯಾಯಿತು ಮಗಳೇ. ವೆಂಕಟೇಶ್ ಮಗಳ ತಲೆ ಸವರಿದರು. ನಿಮ್ಮೆದುರಿಗೆ ಹೇಳೋಕೆ ಆಗಲಿಲ್ಲ, ಹಾಗಂತ ಹೇಳದೆ ನಾನೇ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಆಗಲಿಲ್ಲ, ಅದಕ್ಕೆ ಹಾಗೆ ಹೇಳಿದೆ ಎಂದ ಮಗಳ ಮುಗ್ಧತೆಗೆ ನಕ್ಕ ವೆಂಕಟೇಶ್. ನಾನು ಒಪ್ಪಲಿಲ್ಲ ಅಂದರೆ ಏನು ಮಾಡ್ತಿದ್ದೆ ಪ್ರಶ್ನಿಸಿದರು. ನೀವು ಒಪ್ತೀರಾ ಅಂತ ಗೊತ್ತಿತ್ತು, ಭೂಮಿ ಹೇಳಿದಳು. ಹಸ್ತೆಯಿಂದ ಮಗಳ ಹಣೆಗೆ ಮುತ್ತಿಟ್ಟು ಕೆನ್ನೆ ತಟ್ಟಿದರು ವೆಂಕಟೇಶ್. ತಂದೆ ಮಗಳ ಬಾಂಧವ್ಯ ನೋಡಿ ಶಾರದಮ್ಮನವರ ಕಣ್ಣಂಚು ಒದ್ದೆಯಾಯಿತು. ಮಲಗಲು ಹೋದ ಭೂಮಿ ನಿದ್ರೆ ಬಾರದೆ ಇದ್ದಾಗ ಪೂರ್ಣ ಚಂದಿರನನ್ನು ನೋಡುತ್ತಾ ನಿಂತಿದ್ದಳು. ಆಗಲೇ ಅವಳ ಫೋನ್ ಸದ್ದು ಮಾಡಿತು. ತೆರೆದು ನೋಡಿದರೆ ಸೂರ್ಯನಿಂದ ಬಂದ ಸಂದೇಶ. ಕೋಪವನ್ನೇ ಹೊತ್ತು ಬರಡು ಭೂಮಿಯಾಗಿದ್ದ ನನ್ನ ಹೃದಯದಲ್ಲಿ ನಿನ್ನ ನಗು ನೋಡಿದಾಗ ಅಂದೆ ನನ್ನ ಹೃದಯದಲ್ಲಿ ಪ್ರೀತಿಯ ಹೂ ಹರಳಿತು. ನನ್ನ ಮನೆಯಲ್ಲಿ ಅಮ್ಮನ ಫೋಟೋ ಎದುರು ನಿಂತು ನಗು ಸೂಸಿದ ನಿನ್ನ ನೋಡಿದಾಗ ನನಗೂ ಪ್ರೀತಿಯಾಗಿದ್ದು ಅರಿವಾಗಿದ್ದು. ಸೂರ್ಯನಿಂದ ಬಂದ ಸಂದೇಶ ಭೂಮಿಯ ಮುಖದಲ್ಲಿ ಚಂದದ ನಗು ಮೂಡುವಂತೆ ಮಾಡಿತು. ಇನಿಯನ ಪ್ರೇಮ ಸಂದೇಶ ಓದಿ ಚಂದಿರನತ್ತ ನೋಡಿದವಳಿಗೆ ಚಂದಿರನಲ್ಲೂ ಸೂರ್ಯನೇ ಕಂಡಂತೆ ಭಾಸವಾಯಿತು. ಸೂರ್ಯ ಮತ್ತು ಭೂಮಿಯ ಪ್ರೀತಿಯ ಪಯಣ ಹಿರಿಯರ ಒಪ್ಪಿಗೆ ಪಡೆದು ಆರಂಭವಾಗಿ ವಾರಗಳು ಕಳೆದಿದ್ದವು. ಅಂದೇ ಪುರುಷೋತ್ತಮ್ ಅವರು ಹೇಳಿದಂತೆ ಅಧಿಕೃತವಾಗಿ ತಮ್ಮ ಮದುವೆಯ ಬಗ್ಗೆ ಅವರೇ ಹೇಳಲಿ ಎಂದು ಇಬ್ಬರು ಸುಮ್ಮನಿದ್ದರು. ಇಬ್ಬರ ದಿನಚರಿಯಲ್ಲಿ ಅಷ್ಟೇನೂ ಬದಲಾವಣೆ ಇರಲಿಲ್ಲ. ಅದೇ ಕೆಲಸ, ಅದೇ ಪ್ರಾಜೆಕ್ಟ್ಗಳು, ಅದೇ ಮೀಟಿಂಗ್ಗಳು ಎಂದಿದ್ದರೂ ಇಬ್ಬರು ಪರಸ್ಪರ ಸಮಯ ಮೀಸಲು ಇಟ್ಟಿದ್ದರು. ಭೂಮಿಯ ಶುಭ ಮುಂಜಾನೆ ಸಂದೇಶ ಓದದೆ ಸೂರ್ಯನಿಗೆ ಬೆಳಗಾಗುತ್ತಿರಲಿಲ್ಲ. ಅವನ ಶುಭರಾತ್ರಿ ಸಂದೇಶ ನೋಡದೆ ಅವಳಿಗೆ ನಿದ್ರೆ ಬರುತ್ತಿರಲಿಲ್ಲ. ಮಾತನಾಡಲು ಸಮಯ ಸಿಗದೇ ಇದ್ದರೂ ಒಂದು ಸಂದೇಶ ಇಬ್ಬರಲ್ಲೂ ನವಿರು ಭಾವನೆಗಳನ್ನು ಹುಟ್ಟುಹಾಕಿ ಪ್ರೀತಿಯನ್ನು ಜಾಗೃತಗೊಳಿಸುತ್ತಿತ್ತು. ಸೂರ್ಯನ ಜೀವನದಲ್ಲಿ ಪ್ರವೇಶ ಪಡೆದ ಭೂಮಿಗೆ ಅವನೆಷ್ಟು ಭಾವಜೀವಿ ಎನ್ನುವುದು ಭೂಮಿಗೆ ಅರ್ಥವಾಗಿತ್ತು. ಇಷ್ಟು ಭಾವನೆ ತುಂಬಿಕೊಂಡಿರುವ ಇವರು ಯಾಕಷ್ಟು ಅಂತರ್ಮುಖಿಯಾಗಿ ಇರ್ತಾ ಇದ್ದರು? ನನ್ನ ಭಾವನೆಗಳು ಬೇರೆಯವರಿಗೆ ತಿಳಿಯಬಾರದು ಅಂತ ಕೋಪದ ಮುಖವಾಡ ಧರಿಸಿದ್ರ? ಹಲವು ಪ್ರಶ್ನೆಗಳಿದ್ದರೂ ಅವನಿಂದಲೇ ಉತ್ತರ ದೊರೆಯಲಿ ಎನ್ನುವ ನಿರೀಕ್ಷೆಯಲ್ಲಿದ್ದಳು ಭೂಮಿ. ಸೂರ್ಯ ಭೂಮಿಯ ಮನೆಗೆ ಹೋಗುವುದು ಬರೆಯುವುದು ಸಾಮಾನ್ಯವಾಗಿತ್ತು. ಅವನು ಬಾರದೇ ಇದ್ದಲ್ಲಿ ಶಾರದಮ್ಮ ಫೋನ್ ಮಾಡಿ, ಸೂರ್ಯ ನಿನಗೆ ಇಷ್ಟ ಅಂತ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ ಬಾ ಎಂದು ಅವನು ಇಷ್ಟದ ಅಡುಗೆ ತಯಾರಿಸಿ ಮನೆಗೆ ಕರೆಯುತ್ತಿದ್ದರು. ಅವನ ತಾಯಿಯ ಬಗ್ಗೆ ತಿಳಿದಾಗಿನಿಂದ ಅವನ ಮೇಲೆ ವಿಶೇಷ ಅಕ್ಕರೆ ಬೆಳೆಸಿಕೊಂಡಿದ್ದರು ಶಾರದಾ. ಅಜ್ಜಿ, ನಿಮ್ಮ ಕೈ ಅಡುಗೆ ಸೂಪರ್, ಇಷ್ಟು ದಿನ ನಾನೇ ಮಾಡಿದ್ದು, ಆ ಹೋಟೆಲ್ ಊಟ ತಿಂದು ತಿಂದು ಸಾಕಾಗಿತ್ತು, ಇನ್ಮೇಲೆ ದಪ್ಪ ಆಗ್ತೀನಿ ನೋಡಿ ಎನ್ನುತ್ತಾ ರುಚಿ ರುಚಿಯಾದ ಊಟ ಸವಿಯುತ್ತಿದ್ದನು ಸೂರ್ಯ. ಸೂರ್ಯ ಹುಷಾರು, ನೀನು ಹೀಗೆ ಹೇಳಿದರೆ ಹೊಸ ಹೊಸ ಅಡುಗೆ ಪ್ರಯೋಗ ಎಲ್ಲ ನಿನ್ನ ಮೇಲೆ ನಡೆಯುತ್ತೆ. ವೆಂಕಟೇಶ್ ಅವರು ತಾಯಿಯನ್ನು ಛೇಡಿಸುತ್ತಿದ್ದರು.
ಮಗನ ಮಾತಿಗೆ ಶಾರದ ಮುಖ ತಿರುಗಿಸಿ ಕುಳಿತಾಗ ಅವರನ್ನು ಸಮಾಧಾನ ಮಾಡಿ ನಗುಸುತ್ತಿದ್ದನು ಸೂರ್ಯ. ತನ್ನ ಕುಟುಂಬವನ್ನು ಅವನ ಕುಟುಂಬದಂತೆ ಕಾಣುವ ಸೂರ್ಯನ ಗುಣಕ್ಕೆ ಭೂಮಿ ಮತ್ತೆ ಸೋಲುತ್ತಿದ್ದಳು. ಇಬ್ಬರ ಮಧ್ಯೆ ಇಷ್ಟು ಪ್ರೀತಿ ಇದ್ದರೂ, ಕುಟುಂಬಗಳ ಮಧ್ಯೆ ಉತ್ತಮ ಬಾಂಧವ್ಯ ಬೆಳೆದಿದ್ದರೂ, ಆಫೀಸ್ನಲ್ಲಿ ಮಾತ್ರ ಅವರಿಬ್ಬರು ಬಾಸ್ ಮತ್ತು ಎಂಪ್ಲಾಯ್ ಮಾತ್ರ. ತಮ್ಮ ಪ್ರೀತಿಯ ವಿಷಯ ತಿಳಿದಾಗ ಉಳಿದವರ ಪ್ರತಿಕ್ರಿಯೆ ನೆನೆದು ಸೂರ್ಯನಲ್ಲಿ ಮಾತನಾಡಿದಳು ಭೂಮಿ. ಭೂಮಿ, ಪ್ರೀತಿ ಮಾಡುವ ವಿಷಯವನ್ನು ಎಲ್ಲರಿಗೂ ಹೇಳದವನು ಯಾಕೆ ಪ್ರೀತಿ ಮಾಡಬೇಕು ಅಂತ ನಿನಗೆ ಅನಿಸಬಹುದು. ನಾವು ಪ್ರೇಮಿಗಳು ಅಂತ ಎಲ್ಲರಿಗೂ ತಿಳಿಯುವುದಕ್ಕಿಂತ ಮದುವೆ ಆಗುವವರು ಅಂತ ತಿಳಿದರೆ ಚಂದ ಎನ್ನುವುದು ನನ್ನ ಅಭಿಪ್ರಾಯ. ಅದಕ್ಕೆ ಈಗಲೇ ಎಲ್ಲರಿಗೂ ಗೊತ್ತಾಗುವುದು ಬೇಡ ಅಂದಿದ್ದು. ಮುಖ್ಯವಾಗಿ ನಮ್ಮ ಪಾಲಕರು ನಮ್ಮ ಪ್ರೀತಿಗೆ ಒಪ್ಪಿಗೆ ಕೊಟ್ಟಾಗಿದೆ. ಅದಕ್ಕಿಂತ ಇನ್ನೇನು ಬೇಕು? ನನ್ನ ಯೋಚನೆ ನಡೆ ಯಾವುದರಲ್ಲಿ ತಪ್ಪು ಎನಿಸಿದರೆ ನನಗೆ ನೇರವಾಗಿ ಹೇಳು. ತನ್ನ ಅಂಗೈ ಹಿಡಿದು ಹೇಳಿದ ಸೂರ್ಯನತ್ತ ಮೆಚ್ಚುಗೆಯ ನೋಟ ಬೀರಿದಳು ಭೂಮಿ. ಹಾಗೂ ಅವಳಲ್ಲಿ ಹಲವು ವಿಚಾರಗಳು ಮೂಡುತ್ತಿದ್ದವು. ತಮ್ಮ ಇಬ್ಬರ ಪ್ರೀತಿಯ ಬಗ್ಗೆ ಜನ ಏನು ಮಾತನಾಡಬಹುದು? ಸಾಮಾನ್ಯವಾಗಿ ಎಂತೂ ನೋಡುವುದಿಲ್ಲ. ಕೆಲಸಕ್ಕೆ ಸೇರಿದ ಹುಡುಗಿಯನ್ನು ಪ್ರೀತಿಸಿದ ಬಾಸ್ನ ಮದುವೆಯಾದ ಹುಡುಗಿ, ಕಂಪನಿಯ CEO, ಎಲ್ಲಿ ಸಾಮಾನ್ಯ ಎಂಪ್ಲಾಯಲ್ಲಿ ಹಣ ಇದ್ದಾಗ ಎಲ್ಲವೂ ಸಾಧ್ಯ ಎಂದೆಲ್ಲ ಜನ ಮಾತನಾಡುತ್ತಾರೆ ಎನ್ನುವ ಯೋಚನೆ ಮೂಡಿದಾಗ ಅವುಗಳನ್ನು ಸೂರ್ಯನಲ್ಲಿ ಮುಕ್ತವಾಗಿ ಹಂಚಿಕೊಂಡಿದ್ದಳು ಭೂಮಿ. ಪ್ರೀತಿ, ಕೆಲಸ, ಆಸ್ತಿ, ಹಣ ನೋಡಿ ಹುಟ್ಟಲ ಭೂಮಿ. ಮೊದಲನೆಯದಾಗಿ ಕಂಪನಿಯ CEO ಆದರೂ ನಾನು ಬೆಳೆದು ಬಂದ ಹಾದಿ ಎಂತಹದು ಅಂತ ನನಗೆ ಗೊತ್ತು. ಎರಡನೆಯದು, ಹಣದ ಹಿಂದೆ ಹೋಗುವ ಹುಡುಗಿ ನೀನಲ್ಲ. ಹಾಗೆ ನೀನು ಹಣಕ್ಕೆ ಪ್ರಾಮುಖ್ಯತೆ ಕೊಡುವವಳಾಗಿದ್ದರೆ ನನ್ನ ಆಕರ್ಷಿಸಲು, ನನ್ನ ಪ್ರೀತಿ ಪಡೆಯಲು ಪ್ರಯತ್ನ ಮಾಡುತ್ತಿದ್ದೆ. ನನ್ನ ಬರೀ ಬಾಸ್ತರ ನೋಡಿ ಗೌರವ ಕೊಟ್ಟ ನಿನ್ನ ಗುಣಕ್ಕೆ, ನಿನ್ನ ನಿಷ್ಕಲ್ಮಶ ನಗುವಿಗೆ, ಮುಗ್ಧತೆ ಪ್ರಬುದ್ಧತೆ ಎರಡರಲ್ಲೂ ಹೊಂದಿರುವ ನಿನ್ನ ಮನಸ್ಸಿಗೆ ನಾನು ಸೋತಿದ್ದು. ಯಾರು ಏನೇ ಮಾತನಾಡಿದರು ನಮಗೆ ನಮ್ಮ ಮೇಲೆ, ನಮ್ಮ ಪ್ರೀತಿ ಮೇಲೆ ನಂಬಿಕೆ ಇರಬೇಕು. ಜಗತ್ತೇ ನನ್ನ ಎದುರು ನಿಂತರೂ ನಾನು ನಿನ್ನ ಬಿಟ್ಟುಕೊಡಲ ಭೂಮಿ. ನೀನು ಯೋಚನೆಗಳನ್ನೆಲ್ಲ ಬದಿಗೊತ್ತಿ ಕೆಲಸದ ಕಡೆ ಗಮನ ಕೊಡು. ಸೂರ್ಯ ಅರ್ಥೈಸಿ ಹೇಳಿ ಕೆನ್ನೆ ತಟ್ಟಿದಾಗ ಏನನ್ನೋ ಯೋಚಿಸಿಬಿಟ್ಟೆ ಎಂದುಕೊಂಡಿದ್ದಳು ಭೂಮಿ. ಸೂರ್ಯನ ಯೋಚನೆಗಳಿಗೆ, ಅವನು ತನ್ನನ್ನು ಪ್ರೀತಿಸುವ ಪರಿಗೆ ಹುಡುಗಿಯ ಹೃದಯ ತುಂಬಿ ಬಂದಿತ್ತು. ಐ ಆಮ್ ರಿಯಲಿ ಸಾರಿ, ಏನನ್ನೋ ಯೋಚನೆ ಮಾಡಿಬಿಟ್ಟೆ, ಕ್ಷಮೆ ಕೇಳಿದಳು. ಯೋಚನೆಗಳು ಮೂಡಿದಾಗ, ಗೊಂದಲಗಳಿದ್ದಾಗ ಮಾತನಾಡಿ ಕ್ಲಿಯರ್ ಮಾಡಿಕೊಳ್ಳಬೇಕು. ಆಗಲೇ ಎಲ್ಲ ಸಂಬಂಧಗಳು ಸುಂದರ. ಇಷ್ಟಕ್ಕೆಲ್ಲ ಕ್ಷಮೆಯಕ್ಕೆ ಬಿಡು. ಹಾಗೂ ಏನಾದರೂ ಹೇಳಬೇಕು ಅಂತಿದ್ರೆ ಪ್ರೀತಿಯನ್ನು ಹೇಳು. ಸೂರ್ಯ ಕೇಳುತ್ತಿದ್ದನು. ಈಗಾಗಲೇ ಹಲವು ಬಾರಿ ಪ್ರೀತಿಯನ್ನು ಹೇಳಿದ್ದರೂ ಪದೇ ಪದೇ ಕೇಳುವ ಹಂಬಲ ಅವನಲ್ಲಿ. ಲವ್ ಯು ಹೇಳಿ ಅವನೆದುರು ನಿಲ್ಲದೆ ಮರೆಯಾಗಿದ್ದಳು ಹುಡುಗಿ. ಒಂದು ಫೋನ್ನಲ್ಲಿ ಹೇಳುತ್ತಿದ್ದಳು, ಇಲ್ಲವೇ ಈ ರೀತಿ ಹೇಳಿ ಅವನ ಕೈಗೆ ಸಿಗದಂತೆ ಹೋಗುತ್ತಿದ್ದಳು. ಪ್ರೀತಿಯನ್ನು ಹೇಳಿದ ನಂತರ ಅವಳ ಕಣ್ಣಲ್ಲಿ ಕಣ್ಣೀರಿಗೆ ಕಾಣುವ ಒಲವನ್ನು ಕಣ್ತುಂಬಿಕೊಳ್ಳುವ ಹುಡುಗನ ಆಸೆ ಇನ್ನೂ ನೆರವೇರಿರಲಿಲ್ಲ. ಬಾಸ್ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಸೂರ್ಯನನ್ನು ಕೂಗಿದ್ದನು ರವಿ. ಏನಾಯಿತು? ಸ್ವಲ್ಪ ನಿಧಾನಕ್ಕೆ ಕೂಗು, ಸೂರ್ಯ ಸಮಾಧಾನವಾಗಿಯೇ ಹೇಳಿದನು. 6 ತಿಂಗಳ ಕೆಳಗೆ ಹೀಗೆ ಕೂಗಿ ಬಯಸಿಕೊಂಡಿದ್ದು ನೆನಪಾದಾಗ ರವಿಗೆ ನಗು ಬಂದಿತ್ತು. ಇತ್ತೀಚೆಗೆ ಬಾಸ್ಗೆ ಏನೋ ಆಗಿದೆ, ಬಹುಶಃ ಪ್ರೀತಿನೇ ಆಗಿರಬಹುದು. ಏನೇ ಇರಲಿ, ಹೀಗೆ ನಗ್ತಾ ನಗ್ತಾ ಇದ್ರೆ ಚಂದ, ಮನದಲ್ಲಿ ನುಡಿಯುತ್ತಾ ಮುಗುಳ್ನಕ್ಕ ರವಿ. 2 ಫೈಲ್ಗಳನ್ನು ಸೂರ್ಯನ ಕೈಗೆ ಕೊಟ್ಟು, ಬಾಸ್ ನಾಳೆ ಭಾನುವಾರ, ಅದಕ್ಕೆ ಇವತ್ತೇ ಎಲ್ಲ ಕೆಲಸ ಮುಗಿಸಿದೆ ಎಂದು ಅಲ್ಕಿರಿದನು. ಅರ್ಜೆಂಟ್ ಇರಲಿಲ್ಲವಲ್ಲ, ಮಂಡೆ ಮುಗಿಸಿದ್ರೂ ನಡೀತಾ ಇತ್ತು. ಫೈಲ್ ಎತ್ತಿಡುತ್ತಾ ನುಡಿದನು ಸೂರ್ಯ. ಅದು ಬಾಸ್, ಮಂಡೆ ಲೀವ್ ಬೇಕಿತ್ತು, ತಲೆ ಕೆರೆದುಕೊಂಡನು. ಇದು ವಿಷಯ, ಸರಿ ತಗೊಳ್ಳಿ. ನೆನಪಿರಲಿ, ಪ್ರಾಜೆಕ್ಟ್ ಡೆಡ್ ಲೈನ್ ಟೈಮಲ್ಲಿ ಯಾರಿಗೂ ರಜೆ ಸಿಗಲ್ಲ, ಎಚ್ಚರಿಸಿ ಕಳುಹಿಸಿದನು. ರವಿ ಹೋದ ದಾರಿಯನ್ನು ನೋಡಿದವನಿಗೆ ತಟ್ಟನೆ ಏನೋ ಹೊಳೆಯಿತು. ನಾಳೆ ಭಾನುವಾರ ಯೋಚಿಸಿದವನೇ ಭೂಮಿಯ ಜೊತೆ ಸಮಯ ಕಳೆಯಲು, ಮಾತನಾಡಲು ಒಳ್ಳೆಯ ದಿನ ಎಂದುಕೊಂಡನು. ಹೃದಯದ ಹೊಡೆತಿಯೊಂದಿಗೆ ಮಾತನಾಡುವ ಬಹಳ ಮಾತುಗಳು ಬಾಕಿ ಇದ್ದವಲ್ಲ, ಇದೇ ಸರಿ. ಮರುದಿನದ ಬಗ್ಗೆ ಯೋಚಿಸಿ ಸಂಜೆ ವೆಂಕಟೇಶ್ ಅವರನ್ನು ಭೇಟಿಯಾಗಬೇಕು ಎಂದುಕೊಂಡನು. ಹೊರಗಡೆ ಹೋಗೋಕೆ ತನ್ನ ಪರ್ಮಿಷನ್ ಬೇಕಾ? ಒಳ್ಳೆ ಹುಡುಗ, ಕರೆದುಕೊಂಡು ಹೋಗಪ್ಪ, ವೆಂಕಟೇಶ್ ಅವರು ನಗುತ್ತಾ ಹೇಳಿದಾಗ ಸೂರ್ಯ ತಲೆ ಕೆರೆದುಕೊಂಡನು. ಮರುದಿನ ಭೂಮಿಯನ್ನು ಹೊರಗೆ ಕರೆದುಕೊಂಡು ಹೋಗಲು ಅವರ ಒಪ್ಪಿಗೆ ಕೇಳಲು ಬಂದಿದ್ದನವ. ಅವನ ನಡೆಗೆ ಶಾರದಮ್ಮ ಮೆಚ್ಚುಗೆ ಸೂಸಿ ನುಡಿದಿದ್ದರು. ಈಗಿನ ಕಾಲದಲ್ಲಿ ದೊಡ್ಡವರ ಒಪ್ಪಿಗೆ ಕೇಳೋರು ಎಲ್ಲಿ ಸಿಗ್ತಾರೆ? ಸೂರ್ಯ ಗುಣದಲ್ಲಿ ಅಪರಂಜಿ. ಕೋಣೆಯಲ್ಲಿದ್ದುಕೊಂಡೇ ಅಜ್ಜಿಯ ಮಾತು ಕೇಳಿದ ಭೂಮಿಗೆ ಖುಷಿಯಾಗಿತ್ತು. ಹಾಗೆ ಇಣುಕಿ ಸೂರ್ಯನ ನೋಡಿದಳು. ತಂದೆಯ ಜೊತೆ ಮಾತನಾಡುವಲ್ಲಿ ವ್ಯಕ್ತವಾಗಿದ್ದವನಿಗೆ ಅಲ್ಲಿಂದಲೇ ದೃಷ್ಟಿ ತೆಗೆದು, ಬಾಸ್, ಯು ಆರ್ ರಿಯಲಿ ಜೆಂಟಲ್ಮ್ಯಾನ್ ಎಂದಳು. ವೆಂಕಟೇಶ್ ಅವರು ಒಪ್ಪಿಗೆ ಕೊಟ್ಟ ನಂತರ ಕೆಲಸ ಇದೆ, ಮತ್ತೆ ಬರ್ತೀನಿ ಎಂದು ಊಟಕ್ಕೂ ನಿಲ್ಲದೆ ಹೊರಟು ಹೋದನು ಸೂರ್ಯ. ಯಾಕಿಷ್ಟು ಅವಸರ ಎನಿಸಿದರು, ನಾಳೆ ಮಾತನಾಡುವ ಎಂದುಕೊಂಡು ಸುಮ್ಮನಾದಳು ಭೂಮಿ. ಮರುದಿನ ಸೂರ್ಯ ಬರುವಷ್ಟರಲ್ಲಿ ತಯಾರಾಗಿ ಕುಳಿತಿದ್ದಳು ಭೂಮಿ. ಒಳಗಡೆ ಇಟ್ಟ ಸೂರ್ಯ ನೇರಳೆ ಬಣ್ಣದ ಚೂಡಿದಾರ್ನಲ್ಲಿ ಮುದ್ದಾಗಿ ಕಾಣಿಸುತ್ತಿದ್ದ ಹುಡುಗಿಯತ್ತ ಮೆಚ್ಚುಗೆಯ ನೋಟ ಬೀರಿದನು. ಪ್ರತಿಯಾಗಿ ನಗು ಅರಳಿಸಿ ಅಜ್ಜಿಯನ್ನು ಕೂಗಿದಳು ಭೂಮಿ.
ಶಾರು, ಅವರು ಬಂದಿದ್ದಾರೆ. ಕೂಗಿದ ಮೊಮ್ಮಗಳ ಧ್ವನಿ ಕೇಳಿ ಆಚೆ ಬಂದರು ಶಾರದಮ್ಮ. ಅವರು ಅಂದ್ರೆ ಯಾರು ಚಿಂಟು? ಶಾರದ ಛೇಡಿಸಲು ಕೇಳಿದಾಗ ಸೂರ್ಯನತ್ತ ನೋಡಿ ಅಜ್ಜಿಯ ಪಕ್ಕ ಹೋಗಿ ನಿಂತ ಭೂಮಿ ಅವರೇ ಎಂದಳು. ಅವಳ ಮಾತಿಗೆ ಸೂರ್ಯ ನಕ್ಕಾಗ ಇವಳದು ಇದೇ ಆಯಿತು. ನೀನು ಬಾ ಸೂರ್ಯ, ತಿಂಡಿ ತಿನ್ನು ಎನ್ನುತ್ತಾ ಒಳಗೆ ಹೋದರು ಶಾರದಾ. ಹುಷಾರಾಗಿ ಹೋಗಿ ಬನ್ನಿ ಜೋಪಾನ, ತಿಂಡಿ ಮುಗಿಸಿದ ನಂತರ ಹೇಳಿದ ವೆಂಕಟೇಶ್ ಅವರ ಮಾತಿಗೆ ತಲೆಯಾಡಿಸಿ ಹೊರಟರು ಸೂರ್ಯ ಭೂಮಿ. ಯಾವ ಕಡೆ? ಸ್ವಲ್ಪ ದೂರ ಹೋದ ನಂತರ ಕೇಳಿದಳು ಭೂಮಿ. 3/4 ಗಂಟೆಯ ಪ್ರಯಾಣದ ನಂತರ ಗಾಂಧಿನಗರದ ಸಮೀಪದಲ್ಲಿರುವ ಒಂದು ಹಳ್ಳಿಗೆ ತಲುಪಿದ್ದರು. ಆ ಗ್ರಾಮದಲ್ಲಿ ನೆಲೆಯಾಗಿರುವ ಮೆಟ್ಟಿಲು ಬಾವಿ. ರಾಜಸ್ಥಾನದಲ್ಲಿ ಅದನ್ನು ನೀರಿನ ಮಟ್ಟಕ್ಕೆ ಇಳಿಯುವುದು ಎನ್ನುವುದು ಅದರ ಅರ್ಥವಾಗಿದೆ. ಒಂದು ಕಾಲದಲ್ಲಿ ರಾಜಸ್ಥಾನ ಅರೆ ಶುಲ್ಕ ಪ್ರದೇಶಗಳಲ್ಲಿ ಅವಿಭಾಜ್ಯ ಅಂಗಗಳಾಗಿದ್ದ ಈ ಬಾವಿಗಳು ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಪವಿತ್ರ ಆಚರಣೆಗಳಿಗೆ ಸ್ಥಳಗಳಾಗಿವೆ. ಮೊದಲೇ ಆ ಸ್ಥಳವನ್ನು ನೋಡಿದರೂ ಈಗ ಸೂರ್ಯನೊಂದಿಗೆ ಬಂದ ಕಾರಣ ಹೊಸದಾಗಿ ಬಂದಿರುವ ಅನುಭವ ನೀಡುತ್ತಿತ್ತು ಭೂಮಿಗೆ. ಭಾರತೀಯ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿರುವ ಸ್ಥಳವನ್ನು ಕಣ್ಣು ತುಂಬಿಕೊಳ್ಳುತ್ತಾ ಅಕ್ಕಪಕ್ಕದಲ್ಲಿ ನಡೆಯುತ್ತಿದ್ದರು ಸೂರ್ಯ ಭೂಮಿ. ನಡೆಯುತ್ತಲೇ ಭೂಮಿಯ ಕೈಗೆ ಕೈ ಬೆಸೆದನು ಸೂರ್ಯ. ಅವನ ರೀತಿಗೆ ನಾಚಿ ನಗು ಸೂಸಿದ ಹುಡುಗಿ ಹಿಡಿತವನ್ನು ಬಿಗಿ ಮಾಡಿ ಮುಂದೆ ಹೆಜ್ಜೆ ಹಾಕಿದಳು. ಇದರ ಬಗ್ಗೆ ನನಗೂ ಅಷ್ಟಾಗಿ ಗೊತ್ತಿರಲಿಲ್ಲ ಭೂಮಿ, ನೀನು ಹೇಳಿದ ಮೇಲೆ ತಿಳಿಯಿತು. ಹಾಗೆ ಕಾಲ ಎಷ್ಟೇ ಬದಲಾದರೂ ಪ್ರೀತಿಯಲ್ಲಿ ಯಾರೇ ಮೋಸ ಮಾಡಿದರೂ ಹುಡುಗಿಯರದೇ ತಪ್ಪು ಅಂತ ಮಾತನಾಡುವವರು ಬದಲಾಗಲ್ಲ. ಪ್ರೀತಿಯ ಬಗ್ಗೆ ಗೊತ್ತಿಲ್ಲದವರು ಮಾತ್ರ ಮೋಸ ಮಾಡೋದು. ಅದು ಹುಡುಗ ಹುಡುಗಿ ಇಬ್ಬರೂ ಆಗಿರಬಹುದು. ಮತ್ತೆ ಪ್ರೀತಿಯನ್ನು ಸಾಬೀತುಪಡಿಸಲು ಜಾಸ್ತಿ ಏನು ಮಾಡಬೇಕಿಲ್ಲ, ಪ್ರಾಮಾಣಿಕವಾಗಿದ್ದರೆ ಸಾಕು. ಸೂರ್ಯ ನುಡಿಯುತ್ತಾ ಮೆಟ್ಟಿಲಿಳಿದನು. ಹಾಗೆ ಒಂದೆಡೆ ನಿಂತಾಗ ಅವನ ಹೆಗಲಿಗೆ ಹೊರಗಿದಳು ಭೂಮಿ. ಮೊದಲನೇ ಭೇಟಿಯಲ್ಲಿ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಇರಲಿಲ್ಲವಾದರೂ ಕೋಪಿಷ್ಟ ಅಂತ ಅಂದುಕೊಂಡಿದ್ದೆ. ಈಗ ಅರ್ಥವಾಗ್ತಿದೆ ನೀವು ಎಷ್ಟು ಒಳ್ಳೆಯವರು ಅಂತ. ತನ್ಮಯತೆಯಿಂದ ಕಣ್ಮುಚ್ಚಿ ನುಡಿದಳು ಹುಡುಗಿ. ಪ್ರೀತಿಯಲ್ಲಿರುವಾಗ ಎಂಥವರಾದರೂ ಬದಲಾಗುತ್ತಾರೆ ಅಂತ ಎಲ್ಲೋ ಕೇಳಿದ್ದೆ, ಅದು ಈಗ ನಿಜವಾಗುತ್ತಿದೆ. ಯು ನೋ ವಾಟ್, ನಿನ್ನ ಪರಿಚಯವಾದ ಮೇಲೇನೆ ನನ್ನ ಕೋಪ ಕರಗಿದ್ದು. ನೀನೊಂಥರ ಹಿಮದ ಹಾಗೆ, ಮನದುಬ್ಬಿ ನುಡಿದನು ಸೂರ್ಯ. ಕೆಲವೊತ್ತು ಅಲ್ಲೇ ಸಮಯ ಕಳೆದರು, ಮಾತನಾಡಿದರು. ಮೌನವಾಗಿ ಒಬ್ಬರನ್ನೊಬ್ಬರು ಕಣ್ತುಂಬಿಕೊಂಡರು. ಕೈಗೆ ಕೈ ಬೆಸೆದು ಒಟ್ಟಿಗೆ ಹೆಜ್ಜೆ ಹಾಕಿದರು. ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿಂದ ಹೊರಟು ಬಂದರು. ಊಟ ತಿಂದು ಹೋಟೆಲ್ ಒಂದರ ಬಳಿ ಕಾರು ನಿಲ್ಲಿಸಿದನು ಸೂರ್ಯ. ಊಟ ಮುಗಿಸಿ ಕೈ ತೊಳೆದು ಬರುತ್ತಿದ್ದ ಭೂಮಿ ಎದುರು ಬಂದ ಅಜ್ಜಿಯನ್ನು ನೋಡದೆ ಗುದ್ದಿಬಿಟ್ಟಳು. ತಕ್ಷಣ ಸಾವರಿಸಿಕೊಂಡು ಕ್ಷಮಿಸಿ ಅಜ್ಜಿ ಎಂದು ಕ್ಷಮೆ ಕೇಳಿದಳು. ಆ ಅಜ್ಜಿ ಏನು ಹೇಳಿತೋ ಏನೋ, ನಾಚಿಕೆಯಿಂದ ಕೆನ್ನೆ ಕೆಂಪಗೆ ಮಾಡಿಕೊಂಡು ಬಂದ ಭೂಮಿಯನ್ನು ನೋಡಿ ಏನು ಎನ್ನುವಂತೆ ಕಣ್ಣಲ್ಲಿ ಪ್ರಶ್ನಿಸಿದನು ಸೂರ್ಯ. ಅಡ್ಡಡ್ಡ ತಲೆ ಹಾಡಿಸಿ ಅವನೊಂದಿಗೆ ಹೊರಟಳು. ಮುಂದೆ ಸೂರ್ಯ ಕಾರ್ ನಿಲ್ಲಿಸಿದ್ದು ಒಂದು ಪಾರ್ಕ್ ಬಳಿ. ಅಷ್ಟಾಗಿ ಜನರ ಓಡಾಟವಿಲ್ಲದ ಪ್ರಶಾಂತವಾದ ಪಾರ್ಕ್ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಅಲ್ಲಿ ಕೆಲ ಸಮಯ ಕಳೆದು ಹೋಗುವ ಇರಾದೆಯಿಂದ ಒಳ ಹೋದವರಿಬ್ಬರು. ವಾವ್, ತುಂಬ ಚೆನ್ನಾಗಿದೆ ಪ್ಲೇಸ್. ನಿಮ್ಮನ್ನು ತುಂಬ ದಿನದಿಂದ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಕರ್ನಾಟಕಕ್ಕೆ ಹೋಗಿ ಎಷ್ಟು ವರ್ಷ ಆಯಿತು? ನಾನಂತೂ ವರ್ಷಕ್ಕೊಮ್ಮೆ ಹೋಗಿ ಬರ್ತೀನಿ. ಇಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ಅಪ್ಪನ ಜೊತೆ ಹೋಗಿ ಎಲ್ಲ ಸ್ಥಳಗಳನ್ನು ನೋಡಿಕೊಂಡು ಬರ್ತೀನಿ. ಮೈಸೂರು, ಬೇಲೂರು, ಹಂಪಿ, ಹಳೆಬೀಡು ಎಲ್ಲ ತುಂಬ ಇಷ್ಟ ನನಗೆ. ವಾಸ್ತುಶಿಲ್ಪ ಅಂತೂ ತುಂಬ ಅದ್ಭುತ ಅಲ್ವಾ? ಪಟಪಟ ಮಾತನಾಡುತ್ತಿದ್ದಳು ಭೂಮಿ. ಅವಳನ್ನು ನೋಡುತ್ತಾ ಕುಳಿತಿದ್ದ ಸೂರ್ಯ ಎದ್ದು ಹತ್ತಿರ ಬಂದಿದ್ದರ ಅರಿವು ಇರಲಿಲ್ಲ ಹುಡುಗಿಗೆ. ಮಾತಾಡಿ ಎನ್ನುತ್ತಾ ಹಿಂದೆ ತಿರುಗಿದ ಭೂಮಿಗೆ ತನ್ನ ಸಮೀಪ ನಿಂತಿರುವ ಸೂರ್ಯ ಕಂಡನು. ಉಸಿರಿಗೆ ಉಸಿರು ತಾಗುವಷ್ಟು ಹತ್ತಿರ ನಿಂತವನ ಕಂಡು ಹುಡುಗಿಯ ಕದಪ್ಪುಗಳು ರಂಗೇರಿದ್ದವು. ಅಪ್ಪಣೆ ಪಡೆಯದ ರೆಪ್ಪೆಗಳು ಬಾಗಿದ್ದವು. ಪಟಪಟ ಮಾತನಾಡುತ್ತಿದ್ದ ಹುಡುಗಿಗೆ ಮಾತೆ ಮರೆತು ಹೋಗಿತ್ತು. ನಾನು ಕರ್ನಾಟಕಕ್ಕೆ ಹೋಗಿ 20 ವರ್ಷ ಆಯಿತು ಭೂಮಿ ಹೇಳುತ್ತಾ ಅವಳ ಕೈ ಹಿಡಿದರು. ಭೂಮಿ, ಪ್ರತಿ ಬಾರಿ ಪ್ರೀತಿ ಹೇಳಿ ನಿಲ್ಲದೆ ಮರೆಯಾಗಿ ಬಿಡ್ತೀಯ. ಇಂದು ಆಗಾಗಲ್ಲ, ನೀನು ಹೇಳಲೇಬೇಕು. ಹಾಗೆ ಅಜ್ಜಿ ಏನಂದ್ರು? ಸಿಹಿಯಾದ ಆದೇಶ ಜೊತೆ ಪ್ರಶ್ನೆ ಬಂದಿತ್ತವನಿಂದ. ಆದೇಶವೋ ಕೋರಿಕೆಯೋ ಇಲ್ಲ ಎನ್ನಲಾಗಲಿಲ್ಲ ಭೂಮಿಗೆ. ತಲೆ ಎತ್ತಿ ಅವನ ಕಂಗಳನ್ನು ನೋಡಿ ಐ ಲವ್ ಯು, ನನಗೆ ನೀವು ಅಂದರೆ ತುಂಬ ಇಷ್ಟ ಎಂದಳು. ಹುಡುಗನ ಮೊಗದಲ್ಲಿ ನಗು ಮೂಡಿತು. ಅವಳ ಕಂಗಳಲ್ಲಿ ಕಣ್ಣಿಟ್ಟು ನೋಡಿದವನಿಗೆ ಅಪರಿಮಿತ ಒಲವು ಕಂಡಿತು. ಪ್ರೀತಿಯನ್ನು ಹೇಳಿದ ಹುಡುಗಿಯ ಕೆನ್ನೆಗೆ ಸವಿ ಮುತ್ತಿನ ಉಡುಗೊರೆ ದೊರೆತಿತ್ತು. ಒಮ್ಮೆಲೆ ಸಿಕ್ಕ ಹುಡುಗರಿಗೆ ನಾಚಿ ಇನಿಯನ ಎದೆಗೆ ಒರಗಿದಳು ಭೂಮಿ. ಅವಳ ಪರಿಗೆ ನಸುನಕ್ಕನು ಸೂರ್ಯ. ಹಾಗೆ ಹೃದಯದ ಒಡತಿಯಾದವಳಿಗೆ ತನ್ನೊಡಲಲ್ಲಿ ಉಳಿದಿರುವ ಮಾತುಗಳನ್ನು ಹೇಳುವ ಮನಸ್ಸಾಯಿತವನಿಗೆ. ಮತ್ತೆ ಅಜ್ಜಿ ಕೇಳುತ್ತಾ ಕುಳಿತನು. ಗಂಡನ ಜೊತೆ ಬಂದಿದ್ದೀಯಾ? ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ. 100 ವರ್ಷ ಸುಖವಾಗಿ ಬಾಳೆ ಎಂದರು. ಅಜ್ಜಿ ಹೇಳಿದ್ದನ್ನು ಹೇಳಿ ಪಕ್ಕ ಕುಳಿತಳು. ಅವನೇ ಭುಜದ ಸುತ್ತ ಕೈ ಬಳಸಿ ಎದೆಗೊರಗಿಸಿಕೊಂಡನು. ಭೂಮಿ, ತುಂಬ ದಿನದಿಂದ ಏನೋ ಕೇಳಬೇಕು ಅಂತಿದ್ದೆ ಅಲ್ಲ, ಕೇಳು. ಎದೆಗೊರಗಿಸಿ ಕುಳಿತವಳನ್ನು ಇನ್ನಷ್ಟು ಬಳಸಿ ಕೇಳಿದನು. ನಿಮಗೆ ಹೇಗೆ ಗೊತ್ತು? ಪ್ರಶ್ನಿಸಿದಳು. ಹೇಗೋ ಗೊತ್ತು. ಈಗ ನೀನು ನನ್ನ ಆಸೆಯಂತೆ ಪ್ರೀತಿ ಹೇಳಿದ್ದೆ. ನಾನು ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇನೆ, ಕೇಳು. ತಲೆ ಸವರಿ ಕೇಳಿದನು.
ಭೂಮಿ ಯಾವ ವಿಷಯದ ಬಗ್ಗೆ ಸೂರ್ಯನನ್ನು ಕೇಳುತ್ತಾಳೆ ಎಂದು ಕಾಮೆಂಟ್ ಮಾಡಿ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.